ಕರ್ನಾಟಕದ ಸುಂದರ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಬಳಿ ಛಾಯಾಗ್ರಾಹಕರ ಗುಂಪಿನ ಮೇಲೆ ಹಲ್ಲೆ ನಡೆಸಿದ ಆರೋಪದ ನಂತರ ವಿವಾಹ ಪೂರ್ವ ಫೋಟೋಶೂಟ್ ಹಿಂಸಾಚಾರಕ್ಕೆ ತಿರುಗಿತ್ತು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿರುವ ದೇವಾಲಯ ಪ್ರದೇಶವು ಹಚ್ಚ ಹಸಿರಿನ ಮತ್ತು ಸುಂದರವಾದ ಭೂದೃಶ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ವಿವಾಹ ಪೂರ್ವ ಚಿತ್ರೀಕರಣಕ್ಕೆ ಜನಪ್ರಿಯ ತಾಣವಾಗಿದೆ. ವಿವಾಹ ಪೂರ್ವ ಫೋಟೋಶೂಟ್ಗಾಗಿ ದಂಪತಿಗಳು ಛಾಯಾಗ್ರಾಹಕರೊಂದಿಗೆ ಸ್ಥಳಕ್ಕೆ ಆಗಮಿಸಿದ್ದರು. ಚಿತ್ರೀಕರಣದ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ದೇವಾಲಯದ ಆವರಣದಲ್ಲಿ ಛಾಯಾಗ್ರಹಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಾಗ ಮತ್ತು ಛಾಯಾಗ್ರಾಹಕರು ಶೂ ಧರಿಸಿದ್ದಾರೆ ಎಂದು ಆರೋಪಿಸಿದಾಗ ಘರ್ಷಣೆ ಉಂಟಾಯಿತು. ಮಾತಿನ ಚಕಮಕಿ ತ್ವರಿತವಾಗಿ ದೈಹಿಕ ಹಲ್ಲೆಗೆ ಕಾರಣವಾಯಿತು. ಘಟನೆಯಲ್ಲಿ ಒಂದು ಕ್ಯಾಮೆರಾ ಕೂಡ ಹಾನಿಗೊಳಗಾಗಿದೆ ಎಂದು ವರದಿಯಾಗಿದೆ. ಗಾಯಗೊಂಡ ಛಾಯಾಗ್ರಾಹಕರನ್ನ ಚಿಕಿತ್ಸೆಗಾಗಿ ಸಕಲೇಶಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಕಲೇಶಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಮೂಡಿಗೆರೆ ತಾಲೂಕಿನ 7 ಜನರನ್ನ ಬಂಧಿಸಲಾಗಿದೆ. ಬಂಧಿತರಲ್ಲಿ ಆಶಿ, ಪ್ರಶಾಂತ್, ರಕ್ಷಾ, ಅರವಿಂದ್, ಉಚಿತ್, ಪ್ರಜ್ವಲ್ ಮತ್ತು ನಿಶಾಂತ್ ಸೇರಿದ್ದಾರೆ. ಇನ್ನು ಗಾಯಗೊಂಡ ಛಾಯಾಗ್ರಾಹಕರನ್ನ ನವಿ ಮತ್ತು ನಂದನ್ ಎಂದು ಗುರುತಿಸಲಾಗಿದೆ. ಬ್ರೋ, ನೀವೇನಕ್ಕೆ ಕೈ ಮಾಡಿದ್ರಿ ಹೇಳಿ? ಅವ್ರಿಗೆ ಏನಕ್ಕೆ ಕೈ ಮಾಡಿದ್ರಿ ಹೇಳಿ? ಇಲ್ಲ, ಒಂದ್ ನಿಮಿಷ. ಅಲ್ಲಲ್ಲ, ಏಕವಚನ ಮಾತಾಡಿಲ್ಲ. ನೀವು ಏನಕ್ಕೆ ಮಾಡಿದ್ರಿ? ನೀವು ಮುಟ್ಟಬೇಡಿ ಯಾರನ್ನು. ನಾನು ಹೇಳ್ತಿದ್ದೀನಿ, ಮುಟ್ಟಬೇಡಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಕ್ಯಾಶುವಲ್ ಆಗಿ ತಗೋ. ನೀನು ಕ್ಯಾಶುವಲ್ ಆಗಿ ತಗೊಂಡು ನೀನು ಮಾತಾಡಿ. ಮುಟ್ಬೇಡ. ನಿಂದೇನು ಏನು ಮಾಡಕ್ಕಾಗಲ್ಲ. ಅಲ್ಲ, ಮುಟ್ಬೇಡ. ನಿಂದಲ್ಲ ಜಾಗ. ನಿಮ್ ಜಾಗ ಆದ್ರೆ ನೀನ್ ಕೇಳು. ತಲೆಗೆಲ್ಲ ಹೊಡೆದಿದ್ ಏನದು ಸೆನ್ಸಿಲ್ವಾ ಹಂಗಾರೆ ನಿಮಗೆ? ನಾನು ನೋಡಿ ಕೇಳ್ತಾ ಇರೋದು. ನಾನು ಸುಳ್ಳು ಹೇಳೋ ಅವಶ್ಯಕತೆ ನಮಗಿಲ್ಲ. ಅದನ್ನ ಮುಟ್ಬೇಡ ಅಂತ ಹೇಳ್ತಾ ಇರೋದು ನಿನಗೆ. ಮುಟ್ಟ ಮಾತಾಡಿಸ್ಬೇಡ ನೀನು. ಸಾವಿರ ಮಾತಾಡೋಣ, ಮುಟ್ಟಾಗಿ ಮಾತಾಡಿಸ್ತೀಯ. ಈಗಲೂ ಎಲ್ಲಾನು ಮಾತಾಡ್ತಾ ಇದ್ಯಾ ನೀನು. ಮತ್ ಕರೆಕ್ಟ್ ಆಗಿ ನೀನು ಎಷ್ಟಿದೆ ಅಷ್ಟು ಮಾತಾಡ್ತಾ ನಿನ್ ಕೆಲಸ ನಿಲ್ಲಿಸ್ಕೊಂಡು ಹೋಗು. ಏನ್ ಮಾಡ್ತೀನಿ? ನೀನ್ ರೌಡಿಸ ಮಾಡಕ್ಕಾಗಲ್ಲ ನಿನ್ ಕೈಲುವ. ಮಾಡಿ ಏನ್ ಮಾಡ್ತೀಯ? ಕರ್ಸು ನೋಡೋಣ. ಏನ್ ಕರೆಸ್ತೀಯ ನೀನು? ಹೇಳಿ, ಕಂಪ್ಲೇಂಟ್ ಮಾಡಿಸ್ತೀನಿ ನಾನು. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ನೀನು. ಫ್ಯಾಮಿಲಿ ಜೊತೆ ಬಂದಾಗ ನಿನಗೂ ಯಾರು ತಲೆಗೆ ಬಂದ್ ಮುಟ್ಟಿರ ಬಿಡ್ತೀಯ ಹಂಗಾರ ನೀನು? ಒಂದ್ ನಿಮಿಷ ಅಲ್ಲ, 1 ಅವರ್ ಇಲ್ಲೇ ಇರ್ತೀನಿ. ಕಾಮನ್ ಸೆನ್ಸ್ ಇರ್ಬೇಕು ಮನುಷ್ಯನ್ಗೆ. ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಸರ್. ನಾವು ಏನು ಮಾಡಲ್ಲ. ಏನಿಲ್ಲ ಅಂದ್ರೆ 8th 3rd ಕ್ಲಾಸ್ ನೀನ್ ಆಗಿರ್ಬೋದು. 3rd ಕ್ಲಾಸ್. ಕಾಮನ್ ಸೆನ್ಸ್ ಮಾತಾಡು. ಮಾತಾಡು ಕರೆಕ್ಟ್ ಆಗಿ. ನೀನು ಫ್ಯಾಮಿಲಿ ಕರ್ಕೊಂಡ್ ಬಂದಾಗ ನೀನ್ ಮಾತಾಡೋದ್ ಕಲಿ ಫಸ್ಟ್. ನಿನಗೂ ಫ್ಯಾಮಿಲಿ ಇಲ್ವಾ? 3rd ಕ್ಲಾಸ್ ಯಾವ ನಿನಗೆ ಗೊತ್ತಾಗತ್ತೆ. ನೀನ್ ಮಾತಾಡೋದ್ ಕರೆಕ್ಟ್ ಆಗಿ ಕಲಿಯಲ್ಲ. ಹೋಗ, ನೀನು ಏನು ಕಿತ್ಕೊಳಕ್ ಆಗಲ್ಲ. ನಾನು ಇಲ್ಲೇ ಇರ್ತೀನಿ. ಇನ್ನೂ ಅವರ್ ಏನ್ ಮಾಡ್ತೀಯ ಮಾಡ ನೀನು. ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡ, ನೀನ್ ನೋಡ್ತೀನಿ. ನೀನ್ ಏನ ನಾನು ಹೇಳ್ತಿದ್ದೀನಿ ಕೇಳು. ನಾನೊಬ್ಬ ಪ್ರೆಸ್ ಪರ್ಸನ್ ಆಗಿ ಇಟ್ಕೊಳ್ಳಿ ಬ್ರೋ, ನಿಮಿಷ ಇಟ್ಕೊಳ್ಳಿ. ಬಾಯ್ಲಿ ಗುರು, ಬಾಯ್ಲಿ. ಇಲ್ಲಿ ನೋಡು ಬ್ರೋ, ಹೋಗಪ್ಪ ನೀನು. ಅಲ್ಲ, ನೀನು ಎಲ್ಲಿಗೆ? ನಾನು ಎಲ್ಲೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ನಾನು ಪ್ರೆಸ್ ಪರ್ಸನ್ ಆಗಿ ನಾನು ಹೇಳೋ ತಾಕತ್ ನನಗೆ ಐತೆ. ನಿನ್ಗೆ ಹೇಳ್ತೀನಿ. ನೀನು ಮುಟ್ಟಬೇಡ ಯಾರನ್ನವ. ನಿನ್ ಯಾವನ್ಗು ನಿನ್ನಂತ ನನ್ನನ್ನು ನೋಡಿಲ್ಲ ಕಡನಿಲ್ಲ. ನೀನ್ ನನ್ನನ್ನು ನೋಡಿಲ್ಲ. ಸೆನ್ಸರ್ಗ ಮಾತಾಡು ಫಸ್ಟ್. 3rd ಕ್ಲಾಸ್ ಅನ್ನೋದು ನಿನಗೆ ಈಸಿ. ನಾನೇ ನಿನಗೆ 3rd ಕ್ಲಾಸ್ ಅನ್ನೋದಕ್ಕೂ ನಿನಗಿನ ತಾಕತ್ ಐತೆ, ನನಗೆ ಜಾಸ್ತಿ ಐತೆ. ಹೋಗಪ್ಪ, ನೀನ್ ಪುಣ್ಯ ಮಾಡಿದ್ಯಾಕಂತ ಹೋಗು. ದೇವಸ್ಥಾನಕ್ಕೆ ಬಂದು ನಿನ್ ಇವತ್ತು ಸಖತ್ ಪುಣ್ಯ ಬಂತು ಹೋಗು. ನನಗ್ 4 ಜನಕ್ಕೆ ತೊಂದರೆ ಕೊಟ್ಟಿದ್ದೀನಿ. ಪುಣ್ಯನೇ ಹೋಗು.